ನಮಸ್ಕಾರ ರೀ. ನಮಸ್ಕಾರ ರೀ. ಹಾಂ ರೀ, ಇದು ಸೆಟ್ಟಿಂಗ್ ಆಗಿ ಎಷ್ಟು ದಿನದ ಗಿಡ ರೀ ಇದು? ಸೆಟ್ಟಿಂಗ್ ಈ ಥರ ಕಾಯಿ ಆಗಿ ಇದು ಈಗ 8 ತಿಂಗಳು ಮಾರ್ಕೆಟ್ ಆಗ ಸ್ಟಾರ್ಟ್ ಆಗುತ್ತೆ. ಹಾಂ ರೀ, 8 ತಿಂಗಳು ಆತ್ರಿ ಇದು. 2 ತಿಂಗಳು ಐತೇನು ರೀ? 8 ತಿಂಗಳು ಆಯ್ತು ಮಾರ್ಕೆಟ್ ಸ್ಟಾರ್ಟ್ ಆಗತ್ತೆ. ಹಾಂ ರೀ, ಅದನ್ನ ಪಟ್ಟಿ ಬಿಡಾಕತ್ತವ್ರಿ ಈಗ. ಹಾಂ ಮಾರ್ಕೆಟ್ ಚಲೋ ಆಗತ್ತೆ. ಫುಲ್ ನೋಡ್ರಿ ಹಂಗ ಸೆಟ್ಟಿಂಗು. ಹಾಂ, ಇದು ಮಾರ್ಚ್ ಏಪ್ರಿಲ್ ಒಟ್ಟು ಸೆಟ್ಟಿಂಗ್ ಆಗಿದ್ದಿಲ್ಲ, ಬಿಸಿಲು ಭಾಳ. ಹಾಂ ರೀ, ಈ ವರ್ಷ 45 ಡಿಗ್ರಿ ಮೇಲೆ ಆಗುತ್ತೆ ಬಿಸಿಲು. ಹಾಂ, ಇದು ವೆರೈಟಿ ಯಾವ್ದು ರೀ ಇದು? ಇದು 15 ನಂಬರ್ ಐತ್ರಿ. 15 ನಂಬರ್. 15 ನಂಬರ್. ಸೈಜ್ ಸ್ವಲ್ಪ ಕಮ್ಮಿ ಆಗ್ಯಾವ. ಸೈಜ್ ಸ್ವಲ್ಪ ಕಮ್ಮಿ ಐತ್ರಿ, ಯಾಕಂದ್ರೆ ಬಿಸಿಲಿಗೆ ಟೆಂಪ್ರೇಚರ್ ಇಷ್ಟು ಸೆಟ್ಟಿಂಗ್ ಇದೆ ವಜ್ರಿ ಇದು. ಹೌದಲ್ರಿ? ಯಾಕಂದ್ರೆ ಕೆಲವ್ರು ಮಾರ್ಚ್ ಏಪ್ರಿಲ್ ಮೇದಾಗ ಏನ್ ಹಚ್ಚು ಅಂದ್ರಲ್ಲ, ಇದು ಯಾವ ಸೆಟ್ಟಿಂಗ್ ಗಿಡ ಎಷ್ಟೋ ಕಿತ್ತೋದ್ರಿ, ಎಷ್ಟೋ ಕಿತ್ತೋದ್ರಿ ಗಿಡ. ಬಟ್ ಈ ಪ್ಲಾಟ್ ಉಳ್ದೈತೆ. ಪ್ರತಿಯೊಂದು ಗಿಡಕ್ಕೂ ಒಂದು 80% ಸೆಟ್ಟಿಂಗ್ ಐತ್ರಿ ಈ ರೀತಿ. ಒಂದು ಎಲ್ಲಾರು ಒಂದೊಂದು ಗಿಡಕ್ಕೆ ಇದು ಆಗಿಲ್ರಿ ಅದು. ಅಂದ್ರೆ ಟೆಂಪ್ರೇಚರ್ ಜಾಸ್ತಿ ಇರೋ ಸಮಯ ಸೆಟ್ಟಿಂಗ್ ಕಮ್ಮಿ ಆತ್ರಿ. ಇಲ್ಲ ನೋಡ್ರಿ, ಅಂದ್ರೆ ಸೈಜ್ ಅದಾವ್ರ ಬರ್ತಾ ಇದೆ ಇನ್ನ. ಬಟ್ ಇನ್ನ ಏನಿದೆ ಸ್ವಲ್ಪ ಬಿಸಿಲಿನ ಸಂಬಂಧ ಸೈಜ್ ಕಮ್ಮಿ ಆಯ್ತು. ಇವು ಸೈಜ್ ಇವು ಇನ್ನೂ ಸೈಜ್ ಆತಾವಲ್ರಿ? ಇನ್ನು ತಳಗಿನ ಆದ್ರೆ ಮ್ಯಾಲಿನ ಸೈಜ್ ಹಾಕೋರಿ. ಇವು ಮ್ಯಾಲಿನ ಮ್ಯಾಲಿ ಇದೆಲ್ಲ ಮ್ಯಾಲಿದ ಹಾಕತಿ, ಏನಿದೆಲ್ಲ ಇವೆಲ್ಲ ಸೈಜ್ ಮಾಡ್ಕೋಬಹುದು. ಇದು ಐತೆ ಮಾರ್ಕೆಟ್ಗೆ ಹೋಗತ್ತೆ. ಇನ್ನು 15-20 ಮಾರ್ಕೆಟ್ ಹೋಗಿ 15-20 ದಿನದಾಗ ಮಾರ್ಕೆಟ್ ಹೋಗುತ್ತೆ. 15-20 ಹೋಗತ್ತೆ. ಬರೀ ಇಲ್ಲೇ ಇದೆಲ್ಲ ಸೆಟ್ಟಿಂಗ್ ನೋಡಿ ಈ ರೀತಿ. ಈ ಮತ್ತೆ ಮಳೆ ಬಂದ ಮೇಲೆ ಸ್ವಲ್ಪ ಸೆಟ್ಟಿಂಗ್ ಆಗಿದೆ ಈ ರೀತಿ. ಇನ್ ಮೇಲೆ ಸೆಟ್ಟಿಂಗ್ ಆಗತ್ತೆ ವಾತಾವರಣ. ಮ್ಯಾಲಿಂದ ಚಲೋ ಸೆಟ್ಟಿಂಗ್ ಆಗ್ತಾವ್ರಿ. ಮ್ಯಾಲಿನ ಸೆಟ್ಟಿಂಗ್ ಆಗತ್ತೆ. ಅವೆಲ್ಲ ಸೈಜು ಮಾಡ್ಬೋದಲ್ರಿ? ಸೈಜ್ ಮ್ಯಾಲಿದೆಲ್ಲ ಸೈಜ್ ಮಾಡ್ಕೋಬಹುದ್ರಿ. ನೋಡ್ರಿ ಎಲ್ಲ ಫುಲ್ ಹೂವು ಐತ್ರಿ ಮ್ಯಾಲ. ಎಲ್ಲ ಐತ್ರಿ, ಎಲ್ಲ ಗಿಡಕ್ಕೂ ಐತ್ರಿ ಮಾಮೂಲಾಗಿ. ಎಲ್ಲ ಇದಕ್ಕೂ ಐತೆ. ಇಲ್ಲ ಉಳಿದ ಕಷ್ಟ ಇದೆ, ಯಾಕಂದ್ರೆ ಈ ವಾತಾವರಣಕ್ಕೆ ಸೆಟ್ಟಿಂಗ್ ಅಲ್ಲ. ಗಿಡ ಉಳಿಸೋದಾಗ್ಲಿಲ್ಲ ನಮಗೆ ಈ ವರ್ಷ. ಎಷ್ಟೋ ಮಂದಿ ಎಷ್ಟೋ ಇದನ್ನು ಹೇಗಿತ್ರಿ, ರೈತರೆಲ್ಲರೂ ಕಿತ್ತು ಹೋದ್ರು. ಮತ್ತೆ ಒಳ್ಳೆ ರೀಪ್ಲಾಂಟ್ಸ್ ಮಾಡಿದ್ರು. ಕಿತ್ತು ಹೋದ್ರು, ಅದಕ್ಕೆ ರೂಟರ್ ಹಾಕಿ ಬಾಳ ಬೇಸತ್ತಾರೆ ಈ ಸಲ. ಯಾಕಂದ್ರೆ ಹೆವಿ ಇದು ಜಾಸ್ತಿ ಅಂದ್ರೆ 30-35-38 ಐತೆ ಟೆಂಪರೇಚರ್. 30 ತಡ್ಕೊಂಡು ಶಕ್ತಿ ಇತ್ತು. ಬಟ್ 40 ಮೇಲೆ ಹೋಯ್ತು, 45 ತನಕ ಬಂತು ಕೆಲವೊಂದು ಏರಿಯಾದಾಗ. ಹಂಗಾಗಿ ಸೆಟ್ಟಿಂಗ್ ಆಗ್ಲಿಲ್ಲ, ಗಿಡನೂ ಉಳಿಲಿಲ್ಲ. ಒಂಥರ ಮುಟ್ರ ಬಂದ್ಬಿಡ್ತು. ಮುಟ್ರ ಬಂದು ಗಿಡನ ಡೆವಲಪ್ಮೆಂಟ್ ಆಗಲ್ಲ ಈ ರೀತಿ. ಮತ್ತೆ ಇವರಿಗೆಲ್ಲ ರೈತರಿಗೆ ಸ್ವಲ್ಪ ಬಾಳ ಕನ್ವಿನ್ಸ್ ಮಾಡಿ ನೀರ್ ಕೊಟ್ಟು, ಅವ್ರ ನೀರ್ ಕೊಡಿಸಿ, ಮ್ಯಾಲ ಸ್ಪ್ರೇ ಕೊಡಿಸಿ ಬಾಳ ತ್ರಾಸ್ ಇದು ಮಾಡಿದ್ರು ಇವರಿಗೆ. ನೋಡ್ರಿ ಎಲ್ಲ ಗಿಡಕ್ಕೂ ಐತ್ರಿ, ಎಲ್ಲ ಗಿಡಕ್ಕೂ ಐತಿ. ನೋಡ್ರಿ ಹೆಂಗಿದೆ, ಚಲೋ ಐತ್ರಿ. ಹಾ, ಈಗ ರೇಟ್ ಏನೈತ್ರಿ? ಈಗ ಇಲ್ಲೇ ಲೋಕಲ್ 10-12 ತುಂಬಾಕತ್ತೇನ್ರಿ. ಹೈದರಾಬಾದ್ 25-28 ಐತ್ರಿ. ಸ್ವಲ್ಪ ಖರ್ಚಾಗಿ ಒಂದ್ 10-15 ರೂಪಾಯಿ ಉಳಿದಿದೆ. ಬಟ್ ರೈತರು ಏನ್ ಮಾಡ್ತಾರೆ, ಸ್ವಲ್ಪ ಅಲ್ಲಿಂದ ಕೆಲವ್ರು ಹೊಡೆಯಂಗಿಲ್ಲ, ಲೋಕಲ್ ಕೊಟ್ಬಿಡ್ತಾರೆ. ಇಲ್ಲೇ ಕಿರಿಕಿರಿ ಅಂತ ಕೊಟ್ಬಿಡ್ತಾರೆ. ಐತ್ ಮಾರ್ಕೆಟ್ ಐತ್ರಿ ಈಗ. ಇದು ಒಳ್ಳೆ ರೇಟ್ ಸಿಗತೈತಿ. ನಿಮ್ಮ ಹೆಚ್ಚಾಗ್ಬೋದೇನ್ರಿ? ಹೆಚ್ಚಾಗತ್ತೆ. ಮಾರ್ಚ್ ತನ ರೇಟ್ ಸಿಗತ್ರಿ ಇದು. ಈಗೇನ್ ಸ್ಟಾರ್ಟ್ ಆಗಿದ್ದು ಮಾರ್ಚ್ ತನ 22 ತನ ಹೋಗೋ ಚಾನ್ಸ್ ಐತಿ. 22 ತನ ಹೋಗ್ಬೋದು ಅಂತ ವಿಚಾರ ಐತ್ರಿ. ಬಟ್ ಮಾರ್ಕೆಟ್ನೇ ಮಾಲಿಲ್ಲ, ಹೋಗ್ತೈತೆ ಅಂತ ಧೈರ್ಯ. ಹೌದಲ್ರಿ? ಈಗೇನ್ ಬಂದ್ರ ರೈತರಿಗೆ ಬಾಳ ಒಳ್ಳೇದು. ಈಗೇನ್ ಪ್ಲಾಂಟ್ಸ್ ಮಾಡಿ ಒಳ್ಳೆ ಈಗೇನ್ ಈ ಸೈಜ್ ಬಂದೈತಿ ಮಾಲ, ಇವ್ರಿಗಂತೂ ಒಳ್ಳೆ ಒಂದು ಅಮೌಂಟ್ ಆಗ್ಬೋದು ಅಂತ ಒಂದು ನಮ್ಗೆ ಆಸೆ ಜಾಸ್ತಿ. ಇದು ಊರ್ ಎಲ್ಲಿ ಬರ್ತದ್ರಿ? ಇದು ಕೆಸರಟ್ಟಿ ಪಕ್ಕ ರೀ. ಲಿಂಗಸೂರು ತಾಲೂಕು ಕೆಸರಟ್ಟಿ ಅಂತ ಬರ್ತದೆ. ಲಿಂಗಸೂರು ಪಕ್ಕ ಕೆಸರಟ್ಟಿ ಅಂತ ಊರ. ಆ ಊರ್ ಪಕ್ಕ ಇದೊಂದು ಕೆನಲ್ ಮನೆ ತೋಟ ಐತ್ರಿ ಇದು. ನೋಡ್ರಿ ಎಲ್ಲ ರೀತಿನೇ ಇದೆ, ಚಲೋ ಐತಿ. ಎಲ್ಲ ಕಡೆನೂ ಇದೆ ನೋಡ್ರಿ. ನೋಡ್ರಿ ಹೆಂಗಿದೆ, ಒಳ್ಳೆ ಸಣ್ಣ ಸೈಜ್ ಇದೆ. ಬಟ್ ಶೈನಿಂಗ್ ಇದೆ ಮಾಲ್. ಇವೆಲ್ಲ ಹೋಗ್ತಾವೇನ್ರಿ? ಅವೆಲ್ಲ ಹೋಗ್ತಾರ. 20 ದಿನ ಏನ್ರಿ? ಇನ್ನೊಂದು 10 ದಿನದ ಬರ್ತ ಮಾಲ್. ಪಟ್ಟಿ ಹೋಗ್ತೀನಿ, 15 ದಿನದಾಗ ಹೋಗ್ತಾವ. ಪಟ್ಟಿ ಹೋಗ್ತದೆ ನೋಡ್ರಿ. ಈಗ ಇವ್ ಮ್ಯಾಲೆಲ್ಲ ಗ್ರೋತ್ ತಗೋಬಹುದ್ರಿ? ಮ್ಯಾಲಿನ ಸರಿಗ್ ತೊಗೊಂತೇನ್ರಿ, ಸರಿಗ್ ತಗೋಬಹುದು. ಮ್ಯಾಲ ತಗೋಬಹುದು. ಒಳ್ಳೆ ನಮ್ಗೆ ಕರೆಕ್ಟ್ ಮೇಂಟೈನ್ ಮಾಡ್ರೆ ಒಳ್ಳೆ ಜನವರಿ ತನ ಮಾಲ್ ತಗೋಬಹುದು. ಜನವರಿ ತನ ಒಯ್ಬೋದು ಮಾಲ. ಹೌದಲ್ರಿ? ನೋಡ್ರಿ ಎಲ್ಲ ನೋಡ್ರಿ. ಚಲೋ ಅದಾವ್ರಿ. ಇಂಥ ಬಿಸಿಲೊಳಗೆ, ಇಂಥ ಟೆಂಪರೇಚರ್ ಒಳಗೆ ಈ ರೀತಿ ಸೆಟ್ಟಿಂಗ್ ಮಾಡೋಕ್ಕೂ ಅಷ್ಟೇ ನೋಡ್ರಿ. ಡಿಫ್ರೆಂಟ್ ನೋಡ್ರಿ, ನೆಲ ಹೆಂಗ ನೋಡ್ರಿ. ಚಲೋ ಐತಿ. ಇದೆ ಒಂದು 80% ಈ ರೀತಿ ಇದೆ ಸೆಟ್ಟಿಂಗ್ ಇದ್ದ ಗಿಡ.
ಒಂದೊಂದು ಗಿಡ ಆಗಿಲ್ಲ. 10-15% ಹೋಗ್ತದೆ. ಯಾಕಂದ್ರೆ ಈ ರೀತಿ ಉಳಿದ ಕಷ್ಟ ಅವು ಈಗೆಲ್ಲ ಸೆಟ್ಟಿಂಗ್ ಆಗ್ತದ. ಪರ್ಸೆಂಟೇಜ್ ಇವಾಗೆಲ್ಲ ಮ್ಯಾಲೋ ಸೆಟ್ಟಿಂಗ್ ಆಗ್ತದೆ. ಮ್ಯಾಲೋ ಸೆಟ್ಟಿಂಗ್ ಆಗ್ತದೆ. ಸ್ವಲ್ಪ ಸೆಟ್ಟಿಂಗ್ ಕಮ್ಮಿ ಇದೆ, ಮ್ಯಾಲೋ ಸೆಟ್ಟಿಂಗ್ ಆಗ್ತದ್ರಿ. ಏನ್ ತೊಂದ್ರೆ ಇಲ್ಲ. ರೈತರಿಗೆ ಒಂದು ಒಳ್ಳೇದು ಆಕತ್ತೆ ಅಷ್ಟೇ. ನೋಡ್ರಲ್ಲ ಹೆಂಗೈತಿ. ಸಾವಕಾಸ್ರಿ. ಇವೆಲ್ಲ ಈ ಬಿಸಿಲ ಇದ್ರೊಳಗ ಸ್ವಲ್ಪ ಸೈಜ್ ಮಾಡ್ಬೇಕಂದ್ರ ಇದು ಕಷ್ಟನೇ ಏನ್ರಿ? ಹೌದು, ಬಿಸಿಲೊಳಗ ಸೈಜ್ ಆಗೋದು ಭಾಳ ಕಡಿಮೆ ರೀ. ಗಿಡನ ಉಳಿಯಂಗಿಲ್ರಿ ಇದು ಬಿಸಿಲಿಗೆ. ಯಾಕಂದ್ರೆ ಟೆಂಪರೇಚರ್ ಹೈವೇ ಆದಾಗ ಹೊರಮುಟ್ರ ಬಂದ್ಬಿಡ್ತದಕ್ಕ. ಅದಕ್ಕೆ ಔಷಧ ಕಂಟ್ರೋಲ್ ಮಾಡಕ್ ಸಿಗಲ್ಲ. ಹೆವಿ ಟೆಂಪರೇಚರ್ ಎಲೆಲ್ಲ ಮುದುಡಿ ಆಗಿಬಿಡ್ತದೆ. ಮುದುಡಿ ಆಯ್ತಪ್ಪ ಇದಾಗಲ್ಲ, ಸೆಟ್ಟಿಂಗ್ ಆಗಲ್ಲ. ಈಗೆಲ್ಲ ನೋಡ್ರಿ ಎಷ್ಟು ಅವನ್ಸಿಟ್ ನೀರು ಕುಡಿಸಿ ಎಲ್ಲ ಮಾಡಿದಕ್ಕ ಭಾಳ ನೀರು ಕೊಡು. ಪ್ರತಿ 3 ಡೇಸ್ಗೊಂದು ನೀರು ಕುಡಿಸ್ತೀನಿ ಅದಕ್ಕೆ. 3 ಡೇಸ್ಗೊಂದು ಸಲ ಕುಡಿಸ್ತೀನಿ ಇದಕ್ಕೆ. ಸರಿ ತಗೋರಿ ಅಂದ್ರೆ. ಓಕೆ.